ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ರ್ಯಾಂಕ್ ವಿಜೇತರಾದ ಹುಮನಾಬಾದ್ ಸರ್ಕಾರಿ ಪದವಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಮಹಾವಿದ್ಯಾಲಯ ಪ್ರಾಚಾರ್ಯರಿಂದ ಸನ್ಮಾನ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ 3 ಮತ್ತು 5ನೇ ರ್ಯಾಂಕ್ ವಿಜೇತರಾದ ಇಬ್ಬರು ವಿದ್ಯಾರ್ಥಿನಿಯರಿಗೆ ತವರು ಮಹಾವಿದ್ಯಾಲಯ ಹುಮನಾಬಾದ್ನ ಸರ್ಕಾರಿ ಪದವಿ ಕಾಲೇಜಿನಿಂದ ಶನಿವಾರ ಮಧ್ಯಾಹ್ನ 1:30ಕ್ಕೆ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು. ಈ ವೇಳೆ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಪ್ರೋತ್ಸಾಹಿಸಿದ ನಂತರ ಪ್ರಾಚಾರ್ಯ ಡಾಕ್ಟರ್ ವೀರಣ್ಣ ತುಪ್ಪದವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರ್ಯಾಂಕ್ ವಿಜೇತರಾದ ತಾಲೂಕಿನ ಮಾಣಿಕ್ ನಗರದ ಪ್ರತಿಭಾವಂತ ವಿದ್ಯಾರ್ಥಿನಿ ಸೌಮ್ಯ, ಬಸವಕಲ್ಯಾಣ ತಾಲೂಕು ಹಂದ್ರಾಳ್ ಗ್ರಾಮದ ವಿದ್ಯಾರ್ಥಿನಿ ಪ್ರಿಯಾಂಕಾ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ವೇಳೆ ಮಹಾವಿದ್ಯಾಲಯದ ವಿವಿಧ ವಿಭಾಗಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ಹಾಜರಿದ್ದು ವಿದ್ಯಾರ್ಥಿನಿಯರಿಗೆ ಶುಭ ಕೋರಿದರು. ಇವತ್ತು ಕಾಲೇಜಿನ ಕೀರ್ತಿ ಇಡೀ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಹೆಸರುವಾಸಿ ಮಾಡಿರ್ತಕ್ಕಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಭಾಳ ಸಂತೋಷದಿಂದ ಹೇಳಬಹುದು. ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಮಹಾವಿದ್ಯಾಲಯ ಒಂದೊಂದು ಕೋರ್ಸ್ನಲ್ಲಿ ಒಂದೊಂದು ಥರ ರ್ಯಾಂಕ್ಗಳನ್ನು ಪಡೆದುಕೊಳ್ಳುತ್ತಾ ಇದೆ. ಆದರೆ ಈ ವರ್ಷ 2024 ಮತ್ತು 25ನೇ ಸಾಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ BBM ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿತ್ತು ಅವಾಗ. ಇವತ್ತು ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಬದಲಾವಣೆ ಆಗಿದೆ. ಈ BBMನಲ್ಲಿ ನಮ್ಮ ಕಾಲೇಜಿನ 2 ವಿದ್ಯಾರ್ಥಿನಿಯರು, ಒಂದು ಏನಿದೆ ಅಂತಂದ್ರೆ 3ನೇ ರ್ಯಾಂಕು, ಮತ್ತೊಂದು 5ನೇ ರ್ಯಾಂಕ್ ಪಡೆದುಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಎರಡು ವಿದ್ಯಾರ್ಥಿಗಳ ರ್ಯಾಂಕ್ ಪಟ್ಟಿಯನ್ನು ಮೊನ್ನೆ ತಾನೇ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುಲ್ಬರ್ಗಾ ಇದೇ 30ನೇ ಜನವರಿಗೆ ಬಿಡುಗಡೆಯನ್ನು ಮಾಡಿದೆ. ಅದಕ್ಕೆ ಅವರಿಗೆ ಸನ್ಮಾನ ಮಾಡಬೇಕು, ಅವರಿಗೆ ಗೌರವ ತೋರಿಸ್ಕೊಡ್ಬೇಕು, ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವರನ್ನು ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಉತ್ಸುಕತೆ ಭಾಳ ದಿವಸದಿತ್ತು. ಆದರೆ ತರಗತಿಗಳು ಪ್ರಾರಂಭ ಆಗಿಲ್ಲ, ಪರೀಕ್ಷೆ ನಡೆಯೋದ್ರಿಂದ ವಿದ್ಯಾರ್ಥಿಗಳು ಕೂಡ ಒಂದು ಕಾಲೇಜಿಗೆ ಬರ್ತಾಯಿಲ್ಲ. ಆದರೂ ಕೂಡ ನಮ್ಮ ಎಲ್ಲ ವಿಭಾಗದ ಮುಖ್ಯಸ್ಥರು ಮಲ್ಲಿಕಾರ್ಜುನ್ ಅವರು, ಡಾಕ್ಟರ್ ಅಮರಗಿರಿ ಅವರು ಸರ್ ಅವರನ್ನು ಇವತ್ತು ಕರೆಸ್ತೀವಿ, ಅವರಿಗೆ ಗೌರವಪೂರ್ವಕವಾಗಿ ಸನ್ಮಾನ ಮಾಡಬೇಕು ಅಂದಾಗ ನಾನು ಕೂಡ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸಬೇಕು ಅಂತೇಳಿ ಇವತ್ತು ಅವರನ್ನು ಕರೆಸಿದ್ದೆ. 3ನೇ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಸೌಮ್ಯ ಅಂಥೇಳಿ. ಸೌಮ್ಯ ನಮ್ಮ ಪಕ್ಕದ ಮಾಣಿನಗರ ಗ್ರಾಮದ ವಿದ್ಯಾರ್ಥಿನಿ. ಯಾಕಂದರೆ BBA ಅಂತಕ್ಕಂಥ ಕೋರ್ಸನ್ನು ಕಲಿಬೇಕಾದ್ರೆ ಲಕ್ಷಗಟ್ಟಲೆ ಶುಲ್ಕವನ್ನು ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಹೋಗಿ, ಆಮೇಲೆ ರಾಜಧಾನಿ ಪ್ರದೇಶಗಳಿಗೆ ಹೋಗಿ ಲಕ್ಷಗಟ್ಟಲೆ ಶುಲ್ಕವನ್ನು ಕಲಿತು ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಇವತ್ತು ನಮ್ಮ ಮಹಾವಿದ್ಯಾಲಯ ಇವತ್ತೇನಾದರೂ 5 ಕೋರ್ಸ್ಗಳನ್ನು ಹೊಂದಿದ್ದು, ಅದರಲ್ಲಿ BBA ಕೂಡ ಒಂದು ಪ್ರಮುಖವಾದಂಥ ಕೋರ್ಸ್, ಪ್ರೊಫೆಷನಲ್ ಕೋರ್ಸ್ ಆಗಿರ್ತಕ್ಕಂಥದ್ದು. AICTE ಅಪ್ರೂವಲ್ ಕೂಡ ಅದಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಇಂಥ AICTE ಲಭ್ಯವಾಗಿರ್ತಕ್ಕಂಥ ಕೋರ್ಸ್ನಲ್ಲಿ ನಮ್ಮ ಸೌಮ್ಯ ಅನ್ನೋ ಮಾಣಿನಗರದ ವಿದ್ಯಾರ್ಥಿನಿ ಇವತ್ತು 3ನೇ ರ್ಯಾಂಕ್ ಪಡೆದಿದ್ದಾಳೆ ಅಂತಂದರೆ ನಮ್ಮೆಲ್ಲರಿಗೂ ಭಾಳ ಸಂತೋಷದ ಸಂಗತಿ. ಅದಕ್ಕಾಗಿ ಅವಳಿಗೆ ಜೋರಾದಂಥ ಚಪ್ಪಾಳೆಯನ್ನು ಮಾತಾಡ್ತಾರೆ. ಜೊತೆಗೆ ಪ್ರಿಯಾಂಕಾ ಅಂತಕ್ಕಂಥ ಇನ್ನೊಂದು ವಿದ್ಯಾರ್ಥಿನಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಇದೇ BBA ಕೋರ್ಸ್ನಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ 5ನೇ ರ್ಯಾಂಕ್ ಪಡೆದುಕೊಂಡಿದ್ದಾಳೆ. ಇದು ಕೂಡ ಭಾಳ ಸಂತೋಷದ ಸಂಗತಿ. ಹಾಗೆಯೇ ಕೂಡ ಸಾಮಾನ್ಯವಾಗಿ ಯಾವುದರಿಂದ ಹಂದ್ರಾಳ್ ಅಂತಕ್ಕಂಥ ಗ್ರಾಮದವಳು, ಇಲ್ಲೇ ಪಕ್ಕದ ಕನಕಟ್ಟ ಪಕ್ಕದ ರಾಜೇಶ್ವರಿ ಪಕ್ಕದಲ್ಲಿರ್ತಕ್ಕಂಥ ಹಂದ್ರಾಳ್ ಗ್ರಾಮದವಳು ಇವತ್ತು ಅಂಥ ಗ್ರಾಮದಿಂದ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ನಮ್ಮ ಕಾಲೇಜಿನ ಕೀರ್ತಿ ಇಡೀ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ತಂದಿರ್ತು. ಭಾಳ ನಮ್ಮ ಕಾಲೇಜಿಗೆ ಮತ್ತು ನಮ್ಮ BBA ಅಧ್ಯಾಪಕ ಸಂಘದವರಿಗೆ, ಇಡೀ ನಮ್ಮ ಕಾಲೇಜಿನ ಅಧ್ಯಾಪಕರಿಗೆ ಭಾಳ ಸಂತೋಷದ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಲ್ಲೆ. ಬರೀ ಇದು ಒಂದೇ ಅಲ್ಲ ರ್ಯಾಂಕು. ನಮ್ಮ ಮಹಾವಿದ್ಯಾಲಯ ಇದಕ್ಕಿಂತ ಮುಂಚೆ 2023-24ನೇ ಸಾಲಿನಲ್ಲಿ MA 3ನೇ ಮತ್ತು 4ನೇ ರ್ಯಾಂಕ್ ನಿರಂತರವಾಗಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷದಿಂದ ಹೇಳ್ಬೋದು.
ಅವರಲ್ಲೂ ಕೂಡ ಮೊನ್ನೆ ತಾನೇ ನಾನು ಈ ಕಾಲೇಜಿಗೆ ವರ್ಗಾವಣೆಗೆ ಬಂದಾಗ ಆಗಸ್ಟ್ ತಿಂಗಳಿನಲ್ಲಿ ಅದು ಮಾಹಿತಿ ಬಂತು. ನಾನು ಆಗಸ್ಟ್ ತಿಂಗಳ 15 ಆಗಸ್ಟ್ ದಿವಸ ಅವರು ಇಬ್ಬರು ವಿದ್ಯಾರ್ಥಿನಿಯರನ್ನು ಕರೆಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ನೆನಪನ್ನು ಮಾಡಬಹುದು. ಆ ಸುದ್ದಿಯನ್ನು ಈಗಾಗಲೇ ನಮ್ಮ ಭೋಜಿ ಸರ್ ಅವರು ಬೇರೆ ಬೇರೆ ಪತ್ರಿಕೆಯವರು ಕೂಡ ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕಾಲೇಜಿನ 2020-21ನೇ ಸಾಲಿನಲ್ಲಿ ಮೊದಲನೇ ರ್ಯಾಂಕ್ ಎಕನಾಮಿಕ್ಸ್ನಲ್ಲಿ ಪಡೆದುಕೊಂಡಿರ್ತಕ್ಕಂಥದ್ದು ಭಾಳ ಹೆಮ್ಮೆಯ ಸಂಗತಿಯಾಗಿರ್ತಕ್ಕಂಥದ್ದು. ಫಸ್ಟ್ ರ್ಯಾಂಕ್ ಇಡೀ ಗುಲ್ಬರ್ಗ ವಿಶ್ವವಿದ್ಯಾಲಯ ಫಸ್ಟ್ ರ್ಯಾಂಕ್ ಬಂದಿರತಕ್ಕಂಥ ಕಾಲೇಜು ಅದು ಹುಮ್ನಾಬಾದ್ ಸರ್ಕಾರಿ ಪದವಿ ಕಾಲೇಜು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಜೊತೆಗೆ ನಮ್ಮ 2018-19ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನ BCA ಓದಿರ್ತಕ್ಕಂಥ ವಿದ್ಯಾರ್ಥಿ MCA ಅಂತಕ್ಕಂಥದ್ದನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಮಾಡಿದರು. ಅಲ್ಲಿಯೂ ಕೂಡ MCAದಲ್ಲಿ 10ನೇ ರ್ಯಾಂಕ್ ಅಂತಕ್ಕಂಥದ್ದನ್ನು ಪಡೆದುಕೊಂಡು ಕಾಲೇಜಿನ ಕೀರ್ತಿಯನ್ನು ತಂದಿದ್ದನ್ನು ಇಲ್ಲಿ ನಾವು ಮತ್ತೊಮ್ಮೆ ನಮ್ಮ ಪತ್ರಕರ್ತರಿಗೆ ಎಲ್ಲ ಅಧ್ಯಾಪಕರ ಗಮನಕ್ಕೆ ತರ್ತಾ ಇದ್ದೀನಿ. ಜೊತೆಗೆ 2024-25ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನ ನಂದಗಾಂವ್ ಗ್ರಾಮದ ಒಬ್ಬ ವಿದ್ಯಾರ್ಥಿ ಅಕೌಂಟೆನ್ಸಿಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡು ಇಡೀ ಗುಲ್ಬರ್ಗ ನಮ್ಮ ಕಾಲೇಜಿನ ಕಡೆ ನೋಡುವಂತೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಹುಮ್ನಾಬಾದ್ ಸರ್ಕಾರಿ ಪದವಿ ದರ್ಜೆ ಕಾಲೇಜು ಕೇವಲ ಭೌಗೋಳಿಕವಾಗಿ ಬೆಳವಣಿಗೆ ಆಗ್ತಾ ಇಲ್ಲ. ಇದು ಹುಮ್ನಾಬಾದ್ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಯಾಕೆ ಹೆಚ್ಚಾಗ್ತಾ ಇದೆ ಅಂತಂದರೆ ಇಲ್ಲಿ ಗುಣಾತ್ಮಕವಾದಂಥ ಶಿಕ್ಷಕರ ಸಂಖ್ಯೆ ಮತ್ತು ಅದು ಒಳ್ಳೆಯ ಅನುಭವಿ ಶಿಕ್ಷಕರ ಸಂಖ್ಯೆ ಮತ್ತು ನೆಟ್ಟು ಸೆಟ್ಟು ಕೆಸೆಟ್ಟು PhD ಮಾಡಿ ಹೆಚ್ಚು ಅನುಭವ ಹೊಂದಿರತಕ್ಕಂಥವರು KEA ಮುಖಾಂತರ KPSCಯ ಮೂಲಕ ನೇರವಾಗಿ ನೇಮಕಾತಿ ಹೊಂದಿರತಕ್ಕಂಥ ಅಧ್ಯಾಪಕರ ಸಂಖ್ಯೆ ಜಾಸ್ತಿ ಇದೆ. ಜೊತೆಗೆ ಅವ್ರ ಜೊತೆಗೆ ಕಾಯಂ ಅಧ್ಯಾಪಕರ ಜೊತೆಗೆ ಸುಮಾರು 41 ಅತಿಥಿ ಉಪನ್ಯಾಸಕರು ಕೂಡ ಇವತ್ತು ನಮ್ಮಲ್ಲಿ MA MPhil MSc MPhil PhD ನೆಟ್ ಸೆಟ್ ಪಾಸಾಗಿರ್ತಕ್ಕಂಥವರೇ ಇದ್ದಾರೆ. ಅವರೆಲ್ಲರ ಒಂದು ಪರಿಶ್ರಮದಿಂದ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4:30ರವರೆಗೆ ನಿರಂತರವಾಗಿ ತರಗತಿಗಳು, ಆ ತರಗತಿಗಳ ಜೊತೆಯಲ್ಲಿಯೇ ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲ ನಮೂನೆಯ ಪ್ರಯೋಗಗಳಿವೆ. ಫಿಸಿಕ್ಸ್ ಭೌತಶಾಸ್ತ್ರ ಪ್ರಯೋಗಾಲಯ, ರಸಾಯನಶಾಸ್ತ್ರದ ಪ್ರಯೋಗಾಲಯ ಮತ್ತು ಗಣಕ ವಿಜ್ಞಾನದ ಪ್ರಯೋಗಾಲಯ, KJK ಅಂತಕ್ಕಂಥದ್ದು. KJK ಅಂತಂದರೆ ಸಾಮಾನ್ಯವಾಗಿ ಕಲಿಕೆಯ ಜೊತೆಗೆ ಕೌಶಲ್ಯ ಅಂತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರ ಹೊಸ ಘೋಷಣೆಯನ್ನು ಮಾಡಿದೆ. ಆ ಕಲಿಕೆಯ ಜೊತೆಗೆ ಕೌಶಲ್ಯವನ್ನು ಕಲಿಸಿಕೊಡುವುದಕ್ಕಾಗಿ ನಮ್ಮ ಪ್ರತ್ಯೇಕವಾದಂಥ ಒಂದು ಪ್ರಯೋಗಾಲಯ ಅಂತಕ್ಕಂಥದ್ದು, ಕಂಪ್ಯೂಟರ್ ಲ್ಯಾಬ್ ಅಂತಕ್ಕಂಥದ್ದು ಕೂಡ ಅದು ಕೂಡ ಸಿದ್ಧವಾಗಿದೆ. ಜೊತೆಗೆ ಇಡೀ ಬೀದರ್ ಜಿಲ್ಲೆಯಲ್ಲಿ ಯಾವ ಕಾಲೇಜಿನಲ್ಲೂ ಕೂಡ ಈ ಲ್ಯಾಂಗ್ವೇಜ್ ಲ್ಯಾಬ್ ಅಂತಕ್ಕಂಥದ್ದು ಇಲ್ಲ. ಆ ಲ್ಯಾಂಗ್ವೇಜ್ ಲ್ಯಾಬ್ ಸೌಲಭ್ಯವನ್ನು ಕೂಡ ನಮ್ಮ ಮಹಾವಿದ್ಯಾಲಯದ 30 ಗಣಕ ಯಂತ್ರಗಳನ್ನು ಪಡೆದುಕೊಂಡು ಹೊಂದಿರತಕ್ಕಂಥದ್ದು. ಅದಕ್ಕಾಗಿ ನಾನು ಹಿಂದಿನ ಅವಧಿಯಲ್ಲಿ ಪ್ರಿನ್ಸಿಪಾಲ್ ಇದ್ದಾಗ ನಾನು ರೋಟರಿ ಕ್ಲಬ್ನಿಂದ 30 ಗಣಕ ಯಂತ್ರಗಳನ್ನು ಪುಕ್ಕಟೆಯಾಗಿ ನಾವು ಪಡೆದುಕೊಂಡು ಅದಕ್ಕೆ ಒಂದು ಸುಸೂತ್ರವಾದಂಥ ಲ್ಯಾಂಗ್ವೇಜ್ ಲ್ಯಾಬನ್ನು ಕೂಡ ಸೃಷ್ಟಿಯನ್ನು ಮಾಡಿದ್ದೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಅದಕ್ಕೆ ಒದಗಿಸಿಕೊಟ್ಟಿದ್ದೇನೆ. ಜೊತೆಗೆ ಮ್ಯಾಥಮೆಟಿಕ್ಸ್ ಲ್ಯಾಬ್ ಅಂತಕ್ಕಂಥದ್ದು ಕೂಡ ಮೊನ್ನೆ ನಮ್ಮ ಹಿಂದಿನ ಅವಧಿಯ ಗಣಿತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಜಯಶ್ರೀ ಅವರು ನನಗೆ ಪದೇ ಪದೇ ಸರ್ ನಮಗೆ ಮ್ಯಾಥ್ಸ್ ಲ್ಯಾಬ್ ಬೇಕು ಅಂತ ಹೇಳ್ತಾಯಿದ್ರು. ಆ ಮ್ಯಾಥ್ಸ್ ಲ್ಯಾಬ್ ಹಠ ಮಾಡಿ ಇವತ್ತು 30 ಗಣಕ ಯಂತ್ರ ಹೊಂದಿರತಕ್ಕಂಥ ಸುಸಜ್ಜಿತವಾದಂಥ ಮ್ಯಾಥ್ಸ್ ಲ್ಯಾಬು ಕೂಡ ನಮ್ಮ ಮಹಾವಿದ್ಯಾಲಯದಿದೆ. ನಮ್ಮ ಮಹಾವಿದ್ಯಾಲಯ ಯಾವುದೇ ಖಾಸಗಿ ಕಾಲೇಜಿನಲ್ಲಿರದೇ ಸೌಲಭ್ಯಗಳಿಗಿಂತ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾನಾಗಲಿ ನನ್ನ ಸಹೋದ್ಯೋಗಿ ಮಿತ್ರರಾಗಲಿ ಎಲ್ಲರೂ ಕೂಡ ಮನಪೂರ್ವಕವಾಗಿ ಒದಗಿಸಿಕೊಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದಲೇ ಇವತ್ತು ನಮ್ಮ ಕಾಲೇಜಿಗೆ ಪ್ರತಿ ವರ್ಷ ಅಥವಾ ಒಂದು ವರ್ಷ ಬಿಟ್ಟು ಮತ್ತೊಂದು ವರ್ಷದಂತೆ ರ್ಯಾಂಕ್ಗಳ ಒಂದು ಸರಮಾಲೆ ಈ ಕಾಲೇಜು ಗಿಟ್ಟಿಸಿಕೊಳ್ತಾ ಇದೆ. ಈ ಕಾಲೇಜು ರ್ಯಾಂಕ್ಗಳ ಸರಮಾಲೆಯನ್ನು ಗಿಟ್ಟಿಸಿಕೊಳ್ಬೇಕಾದ್ರೆ ನಮ್ಮ ಎಲ್ಲ ವಿಭಾಗದ ಮುಖ್ಯಸ್ಥರು, ಎಲ್ಲ ವಿಭಾಗದ ಅಧ್ಯಾಪಕರು ಮತ್ತು ಅತಿಥಿ ಉಪನ್ಯಾಸಕರು ಮುತುವರ್ಜಿ ವಹಿಸಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಅವರಿಗೆ ಒದಗಿಸಿಕೊಡ್ತಾ ಇದ್ದಾರೆ ಅಂತೇಳಿ ಈ ಒಂದು ಸೌಲಭ್ಯ ನಮ್ಮಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಸುಮಾರು ಎಲ್ಲ ತರಗತಿ ಕೋಣೆಯಲ್ಲಿ CC ಕ್ಯಾಮ್ರಾ ಕೂಡ ಇದೆ. ಆ CC ಕ್ಯಾಮ್ರಾಗಳ ಮೂಲಕ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಂಶುಪಾಲ ಆಗಿರ್ತಕ್ಕಂಥ ನಾನು ಇಲ್ಲೇ ಕುಂತಲೇ ತರಗತಿ ನಡೀತಾ ಇದೆ ಅಥವಾ ಇಲ್ಲ, ಪರೀಕ್ಷೆ ಯಾವ ರೀತಿಯಾಗಿ ನಡೀತಾ ಇದೆ ಅಥವಾ ಇಲ್ಲ, ವಿದ್ಯಾರ್ಥಿಗಳ ಒಂದು ಚಲನವನ್ನು ನಾವು ಇಲ್ಲಿಯೇ ನೋಡಿಕೊಂಡು ಇಲ್ಲಿಂದಲೇ ಆ ಕೋಣೆಗೆ ಫೋನ್ ಮಾಡಿ ಇಂಥ ವಿದ್ಯಾರ್ಥಿಗಳ ಬಗ್ಗೆ ಗಮನ ಹರಿಸಿ, ಇಂಥ ಅಧ್ಯಾಪಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಅಂಥೇಳಿ ನಾವೆಲ್ಲರೂ ವಿಭಾಗದ ಮುಖ್ಯಸ್ಥರು ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಆ ಒಂದು ದೃಷ್ಟಿಯಿಂದಲೇ ಗೊತ್ತಾ ಮಕ್ಕಳ ಒಂದು ಚಲನವಲನ, ಮಕ್ಕಳ ಪಾಠ ಪ್ರವಚನ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಜೊತೆಗೆ ನಮ್ಮಲ್ಲಿ ಈ ಒಂದು ಭೌತಿಕವಾಗಿ ಸದೃಷ್ಟವಾಗುವುದಕ್ಕಾಗಿ ನಮ್ಮಲ್ಲಿ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ಒಂದು ನಿಯಮದ ಅಡಿಯಲ್ಲಿ ಒಂದು ಜಿಮ್ ಕೋಣೆಯೂ ಕೂಡ ಇದೆ. ಸುಮಾರು 20 ಲಕ್ಷ ರೂಪಾಯಿಯ ಒಂದು ಅನುದಾನದ ಅಡಿಯಲ್ಲಿ ನಮ್ಮಲ್ಲಿ ಜಿಮ್ ಕೋಣೆಯೂ ಕೂಡ ಇದೆ. ಆ ಜಿಮ್ ಕೋಣೆಯಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ನಮ್ಮ ದೈಹಿಕ ನಿರ್ದೇಶಕರಾಗಿರ್ತಕ್ಕಂಥ ಸತೀಶ್ ಚಂದ್ರ ಡೋಗ್ರೆ ಅವರು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ಬೋದೆ. ಆಮೇಲೆ ನಮ್ಮ ಗ್ರಂಥಾಲಯಗಳು ಕೂಡ ಸುಮಾರು 22,000 ಪುಸ್ತಕಗಳಿವೆ. ಆ 22,000 ಪುಸ್ತಕಗಳನ್ನು ನಮ್ಮ ಎಲ್ಲ ವಿಭಾಗದ
ಮುಖ್ಯಸ್ಥರು ಮತ್ತು ಅಧ್ಯಾಪಕರು ಓದೋದ್ರ ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ಅಲ್ಲಿ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಇದೆ, ಹೋಗಿ ಲೈಬ್ರರಿಗೆ ಹೋಗ್ರಿ ಅಂತೇಳಿ ಅವರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಹರ್ಷಲಾ ಮೇಡಮ್ ಗ್ರಂಥಪಾಲಕರು ಕೂಡ ಇದ್ರ ಬಗ್ಗೆ ಹೇಳಿ ಮುಚ್ಚುಮುಚ್ಚಿ ವಹಿಸಿ ಅದರ ಬಗ್ಗೆಯೂ ಕೂಡ ಕಾಳಜಿ ವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ PM ಉಷಾ ಯೋಜನೆಯಲ್ಲಿ ನಮ್ಮ ಕಾಲೇಜಿಗೆ 5 ಕೋಟಿ ಅನುದಾನದ ಅಡಿಯಲ್ಲಿ ಒಂದು ಹೊಸ ಗ್ರಂಥಾಲಯದ ಕಟ್ಟಡವೂ ಕೂಡ ಶಂಕುಸ್ಥಾಪನೆ ಆಗಿದೆ. ಅದು ಶೀಘ್ರದಲ್ಲಿಯೇ ಅದು ಶಂಕುಸ್ಥಾಪನೆ ಆಗುವ ಸಾಧ್ಯತೆ ಇದೆ ಅಂತೇಳಿ ಹೇಳ್ಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳು ಕೂಡ ಈಗಾಗಲೇ ಸರ್ಕಾರದಿಂದ ಮಂಜೂರಾತಿಯಾಗಿ ಒಂದೊಂದಾಗಿ ನಮ್ಮ ಕಾಲೇಜಿಗೆ ಹಸ್ತಾಂತರ ಕೂಡ ಆಗ್ತಾ ಇದೆ ಅಂತೇಳಿ ಭಾಳ ಸಂತೋಷದಿಂದ ಹೇಳ್ಬೋದು. ಈ ಒಂದು PM ಉಷಾ ಯೋಜನೆಯಲ್ಲಿ ನಾವು ಕೂಡ 4 ಸಾರಿ ಸಭೆಗೆ ಹೋಗಿ ಬೆಂಗಳೂರಿಗೆ. ನನ್ನ ಜೊತೆಗೆ ಸಂತೋಷ್ ಅಂತೇಳಿ ಮಹಾಜನ್ ಅಂತಕ್ಕಂಥವರು ಅದರ ಸಂಯೋಜಕರಾಗಿದ್ದು ಅವರು ಕೂಡ ಮುತುವರ್ಜಿ ವಹಿಸಿ ನಮ್ಮ ಕಾಲೇಜಿಗೆ 5 ಕೋಟಿ ಅನುದಾನ ಬರಲಿಕ್ಕೆ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಜೊತೆಗೆ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಇರ್ಬೋದು ಅಥವಾ ಚಂದ್ರಶೇಖರ ಪಾಟೀಲ್ ಇರ್ಬೋದು MLC ಅವರು, ಆಮೇಲೆ ಭೀಮರಾವ್ ಪಾಟೀಲ್ MLC ಅವರು ಇರ್ಬೋದು, ಮತ್ತು ಇತರ ಎಲ್ಲ CDC ಸದಸ್ಯರು ಕೂಡ ಕಾಲೇಜಿನ ಸರ್ವತೋಮುಖವಾದಂಥ ಅಭಿವೃದ್ಧಿಗಾಗಿ ಬಣ ತೊಟ್ಟು ಈ ಕಾಲೇಜಿಗೆ ಭೌತಿಕ ಕಟ್ಟಡ ಅವಶ್ಯಕತೆ ಇದ್ದಾಗ, ಸುತ್ತುಗೋಡೆ ಅವಶ್ಯಕತೆ ಇದ್ದಾಗ ನಾವು ಏನೇ ಕೇಳಿದ್ರೂ ಕೂಡ ಆ ಸೌಲಭ್ಯಗಳನ್ನು ಒದಗಿಸಿಕೊಡ್ತಕ್ಕಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ಎಂದಿನಿಂದಲೂ ಮಾಡ್ತಾ ಇದ್ದಾರೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಬೋದು. ನಾನು ಕೂಡ ಪ್ರಾಂಶುಪಾಲರಾಗಿ ಈ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಾನು ತಹಸೀಲ್ದಾರ್ ಮೂಲಕ, ಜಿಲ್ಲಾಧಿಕಾರಿಗಳ ಮೂಲಕ, ಸಹಾಯಕ ಆಯುಕ್ತರ ಮೂಲಕ, ಆಮೇಲೆ ನಮ್ಮ ಕಾಲೇಜಿನ ಜಂಟಿ ನಿರ್ದೇಶಕರ ಮೂಲಕ, ಹೆಚ್ಚುವರಿ ನಿರ್ದೇಶಕರ ಮೂಲಕ, ಆಯುಕ್ತರ ಕಚೇರಿಯವರೆಗೆ ನಾವು ಹೋಗಿ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಒಂದು ಬೇಡಿಕೆ ಪಟ್ಟಿಯನ್ನು ಸಲ್ಲಿಸಿ ಆ ಬೇಡಿಕೆ ಪಟ್ಟಿಗೆ ಅನುಗುಣವಾಗಿ ಫಾಲೋಅಪ್ ಮಾಡಿ ಮಂಜೂರಾತಿ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರಿಂದ ಈ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತು ನಮ್ಮ ಕಾಲೇಜು ಹೆಮ್ಮರವಾಗಿ ಬೆಳೆದಿದೆ ಅಂತಕ್ಕಂಥದ್ದು ಭಾಳ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕೆ ತಕ್ಕಂತೆ ನಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಕಟ್ಟಡ ಭೌತಿಕವಾಗಿ ಬೆಳವಣಿಗೆ ಆಗ್ತಾ ಇದೆ, ಅದಕ್ಕೆ ತಕ್ಕಂತೆ ಮಕ್ಕಳ ಒಂದು ಭೌತಿಕ ಗುಣಮಟ್ಟವೂ ಕೂಡ ಒಂದು ಉತ್ತಮವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಗಿ ನಮ್ಮ ಕಾಲೇಜಿಗೆ 2 ವಿದ್ಯಾರ್ಥಿನಿಯರು ಇವತ್ತು ಐ ಆಮ್ ಫ್ರಮ್ ಮಾಣಿಕ್ ನಗರ್. ಇಲ್ಲಿ ನಾನು BBA ಅಂತ ಕೋರ್ಸ್ ಮಾಡಿ ಇವತ್ತು 3rd ರ್ಯಾಂಕ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ನನಗಿಂತ ಜಾಸ್ತಿ ನಮ್ಮ ಟೀಚರ್ಸ್ ನಮ್ಮ ಕಲಿಸಿರೋರಿಗೆ ಜಾಸ್ತಿ ಖುಷಿ ಆಗಿರಬೇಕು ಅಂತ ಅಂದ್ಕೊತೀನಿ. ಇಲ್ಲೆಲ್ಲರೂ ಉಪಸ್ಥಿತ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಚೆನ್ನಾಗಿ ಅನಿಸ್ತು ಸರ್. ಮತ್ತು ಮುಂದೆ ಫ್ಯೂಚರ್? ಸರ್ ನಾನು ಇವಾಗ MBA ಮಾಡ್ತಾಯಿದ್ದೀನಿ. ಅದು ಕೂಡ ಗೈಡೆನ್ಸ್ ನಮ್ಮ ಸರೇ ಕೊಟ್ಟಿರೋದು, ನಮಗೆ ಮಾಡಬೇಕು ನೀವು, ಇಷ್ಟೇ ಸೀಮಿತ ಅಲ್ಲ, ಇನ್ನೂ ಜಾಸ್ತಿ ಮಾಡಬೇಕು ನೀವು ಅಂತ ಗೈಡೆನ್ಸ್ ಕೊಟ್ಟು ನಮ್ಗೆ ಮೋಟಿವೇಟ್ ಮಾಡಿದ್ದಕ್ಕೆ ನಾವು ಇವತ್ತು MBA ಮಾಡ್ತಾಯಿದ್ದೀನಿ ಬೆಂಗಳೂರಲ್ಲಿ. ಥ್ಯಾಂಕ್ ಯು. ಈಗ ಬೇರೆ ಕಡೆ ಎಲ್ಲ ನಿಮ್ಮಲ್ಲಿ ಯೂನಿವರ್ಸಿಟಿ ಒಳಗೆ ಇದು ಮಾಡಿರ್ತಾರೆ, ಎಲ್ಲ ಕಡೆ ಸನ್ಮಾನ ಮಾಡಿರ್ತಾರೆ, ಇಲ್ಲಿ ಸನ್ಮಾನ ಮಾಡೋದು ನಿಮ್ಗೆ ಹೆಂಗೆ ಅನಿಸ್ತದೆ? ಜಾಸ್ತಿನೇ ಚೆನ್ನಾಗಿ ಅನಿಸ್ತು ಸರ್. ಇವತ್ತು ಅಂದ್ಕೊಂಡಿದ್ದಿಲ್ಲ ಇಷ್ಟೆಲ್ಲ ಆಗುತ್ತೆ ಇಲ್ಲಿ ಬಂದು ಅಂತ. ಸರ್ ಮೀಟ್ ಆಗಬೇಕು ಅಂತ ಅಷ್ಟೇ ಬಂದಿದ್ವಿ ನಾವು. ಚೆನ್ನಾಗಿ ಅನಿಸ್ತು ಸರ್ ಇದೆಲ್ಲ. ಕಾಲೇಜ್ ಬಗ್ಗೆ ಏನು ಹೇಳ್ತೀವಿ ಸರ್? ಕಾಲೇಜು ನಮ್ಗೆ ಅನಿಸಿದ್ದಿಲ್ಲ ಇಲ್ಲಿ ಇಷ್ಟು ಚೆನ್ನಾಗಿರೋ ಒಳ್ಳೆ ಇರೋ ಫ್ಯಾಕಲ್ಟೀಸ್ ಇರ್ತಾರೆ ಅಂದ್ಕೊಂಡಿದ್ದಿಲ್ಲ ನಾವು. ಆದರೆ ಇವ್ರ ಸಪೋರ್ಟಿಂದನೇ ಇವತ್ತು ಈ ಪ್ಲೇಸಲ್ಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಎಲ್ಲರೂ ಸಪೋರ್ಟಿವ್ ಇದ್ದರು ಸರ್. ಜೂನಿಯರ್ಸಿಗೆ ಏನು ಹೇಳ್ತೀವಿ? ಜೂನಿಯರ್ಸಿಗೆ ಅಷ್ಟೇ ಸರ್ ಹೇಳಿದ ಗೈಡೆನ್ಸ್ ಮೇಲೆ ಸರ್ ಮೋಟಿವೇಟ್ ಮಾಡ್ತಾ ಇರ್ತಾರೆ ಡೈಲಿ. ಆ ಗೈಡೆನ್ಸ್ ಮೇಲೆ ಎಲ್ಲರೂ ನಡಿಬೇಕು ಅಂತ ಹೇಳ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಮೈ ನೇಮ್ ಇಸ್ ಪ್ರಿಯಾಂಕಾ. ಇಲ್ಲಿ BBA ಮಾಡೀನಿ. ಇಲ್ಲಿ BBA ಮಾಡಬೇಕಂತ ನಮ್ದು ಇಂಟೆನ್ಷನ್ ಇದ್ದಿಲ್ಲ. ಯಾವುದೂ ಸರಿಯಾಗಿದ್ದಿದ್ದು ಕಾಲೇಜು ಪ್ರೈವೇಟ್ ಕಾಲೇಜ್ನಾಗ ಮಾಡಬೇಕಂತಿತ್ತು. ಬಟ್ ಆ ಟೈಮ್ನಾಗ ಕೊರೋನಾ ಮುಗ್ದಿತ್ತು, ದೂರ ಹೋದರೆ ಮತ್ತೆ ಏನಾರು ವಾಪಸ್ ಲಾಕ್ಡೌನ್ ಆದ್ರೆ ಹಿಂಗಾಗಿ ಏನಾರ ಆಗ್ಬೋದು, ಸದ್ಯಕ್ಕೆ ಇಲ್ಲೇ ಮಾಡೀರಿ, MBA ಬೇರೆ ಕಡೆ ಮಾಡಮ್ಮಂತ ತಿಳ್ಕೊಂಡು ಇಲ್ಲಿ ಮಾಡಿದೀವಿ. ಫೆಕಲ್ಟೀಸ್ ಆಗಲಿ ಎಲ್ಲರೂ ಪ್ರಿನ್ಸಿಪಲ್ಸ್ ಆಗಲಿ ಇಷ್ಟೊಂದು ಸಪೋರ್ಟಿವ್ ಆಗಿರ್ತಾರಂತ ನಾವು ಅಂದ್ಕೊಂಡಿದ್ದಿಲ್ಲ. ನಮ್ಮ ಫೆಕಲ್ಟೀಸ್ ಅವ್ರ ನಾಲೆಜ್ ಭಾಳ ಜಾಸ್ತಿ ಅದ. ನಮಗೆ ಸಿಲೆಬಸ್ ಅಷ್ಟೇ ಅಲ್ಲದೆ ಎಕ್ಸ್ಟರ್ನಲ್ ನಾಲೆಜ್ನೂ ಕೊಡ್ತಾಯಿದ್ದರು. ಆಮೇಲೆ ಇಲ್ಲಿ ಮುಂದೆ MBA ಮಾಡುವಾಗೂ ನಮಗೆ ಮೋಟಿವೇಟ್ ಮಾಡಿದ್ದು ಅವರೇ, ಸರಿಯಾಗಿದ್ದಿದ್ದು ಕಾಲೇಜ್ನಾಗ ಮಾಡಿರಿ, ಚಂದ ಓದ್ಕೋರಿ ಅಂತೆಲ್ಲ ಅವರೇ ಹೇಳಿದರು. ಆಮೇಲೆ ಕರಿಯರ್ ಬಿಲ್ಡ್ ಮಾಡೋಕ್ಕೂ ಭಾಳಷ್ಟು ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಇಲ್ಲಿಂದ ಮುಗಿಸ್ಕೊಂಡು ಹೋಗಿದ ಮೇಲೂ ನಾವು ಬಿಟ್ಟಿಲ್ಲ, ಅವಾಗವಾಗ ಎಲ್ಲ ಗೈಡೆನ್ಸ್ ಮಾಡ್ತಾ ಇರ್ತಾರೆ. ನಾವು ಏನು ಕೇಳಿದ್ರು ಈಗಲೂ ಸಪೋರ್ಟ್ ಮಾಡ್ತಾರೆ, ಕಾಲ್ ಮಾಡಿ ಕೇಳಿದ್ರು ಎಲ್ಲ ಹೇಳ್ತಾ ಇರ್ತಾರೆ. ನಮ್ಮ ಪ್ರಿನ್ಸಿಪಲ್ ಸರ್ನು ಭಾಳ ಸಪೋರ್ಟಿವ್ ಆಗದಾರ. ಇವತ್ತಿಷ್ಟು ರೆಕಗ್ನೈಸ್ ಮಾಡಿ ನಮ್ಗೆ ಫೆಲಿಸಿಟೇಟ್ ಎಲ್ಲ ಮಾಡ್ತಾರಂತ ಅಂದ್ಕೊಂಡಿದ್ದಿಲ್ಲ, ಬಟ್ ಮಾಡೋರು